This video is made for educational and information purpose. Please make your own research before you upload. ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಡೇಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಡೇಟಾ ಎಂಟ್ರಿ ವರ್ಕ್ ಆಗಿರುತ್ತೆ, ಹಾಗೆ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡೋ ಕೆಲಸನೂ ಆಗಿರುತ್ತೆ. ಇದು ಮನೆಯಲ್ಲೇ ಕೆಲಸ ಇರುತ್ತೆ ಸ್ನೇಹಿತರೆ. ನೀವು ಮನೆಯಲ್ಲಿ ಕೂತ್ಕೊಂಡು ಈ ಕೆಲಸ ಅನ್ನೋದು ಮಾಡ್ಬೋದು. ನಿಮಗೆ ಡೇ ಶಿಫ್ಟ್ ಬೇಕಂದರೆ ಡೇ ಶಿಫ್ಟ್ ಮಾಡ್ಕೋಬೋದು, ಇಲ್ಲ ನೈಟ್ ಶಿಫ್ಟ್ ಬೇಕು ಅಂದರೆ ನೈಟ್ ಶಿಫ್ಟ್ ಸಹ ನೀವು ಮಾಡ್ಕೋಬೋದು. ಆಪ್ಷನ್ಸ್ ಅನ್ನೋದು ನಮಗೆ ಸಿಗುತ್ತಂತೆ. ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಬೇಡ, ಫ್ರೆಷರ್ಸ್ಗೆ ಈ ಜಾಬ್ ಅನ್ನೋದು ಕೊಡ್ತಿದ್ದಾರೆ. ಯಾವುದೇ ರೀತಿ ಫೀಸ್ ಸಹ ಪೇ ಮಾಡೋಂಗಿರಲ್ಲ, ಮತ್ತು ಯಾವುದೇ ರೀತಿ ಎಕ್ಸಾಮ್ ಇರಲ್ಲ, ಜಸ್ಟ್ ನಾರ್ಮಲ್ ಇಂಟರ್ವ್ಯೂ ಅನ್ನೋದು ಇರುತ್ತೆ. ಓಕೆ, ಸ್ಯಾಲ್ರಿನೂ ಅಷ್ಟೇ ಒಳ್ಳೆ ಸ್ಯಾಲ್ರಿನೇ ಕೊಡ್ತಿದ್ದಾರೆ. ಫ್ರೆಷರ್ಸ್ಗೆ ಒಳ್ಳೆ ಸ್ಯಾಲ್ರಿ ಅಂತಲೇ ಹೇಳ್ಬೋದು. ತಡ ಮಾಡಿದೆ ವಿಡಿಯೋನ ಶುರು ಮಾಡ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಸಿಗುತ್ತೆ ಸ್ನೇಹಿತರೆ, ಅಂದರೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಸಿಗುತ್ತೆ. ಏನಾದರೂ ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ ಲಿಂಕ್ ಅಂತ, ನಾನು ನಿಮಗೆ ಪರ್ಸ್ನಲಾಗಿ ಸಹ ಶೇರ್ ಮಾಡ್ತೀನಿ. ಓಕೆ ಗಾಯ್ಸ್, ಇದು ಬಂದುಬಿಟ್ಟು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಯಾವುದೇ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಇವರು ಜಾಬ್ ಮಾಹಿತಿ ಅನ್ನೋದು ಕೊಡ್ತಿಲ್ಲ. ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಆಗಿರುತ್ತೆ. ಕಂಪನಿ ಹೆಸರು ಬಂದುಬಿಟ್ಟು ನ್ಯೂ ಮಾರ್ಕ್ ಅಂತ, ಇಲ್ಲಿ ನೀವು ಚೆಕ್ ಮಾಡ್ಬೋದು. ಕಂಪ್ನಿ ಹೆಸರು ಬಂದುಬಿಟ್ಟು ನ್ಯೂ ಮಾರ್ಕ್ ಆಗಿರುತ್ತೆ. ಇವರು ಆಫೀಸ್ ಲೊಕೇಟ್ ಆಗಿರೋದು ಹೈದರಾಬಾದ್, ತೆಲಂಗಾಣ, ಇಂಡಿಯಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ರೋಲ್ ನೋಡಿದ್ರೆ ರೀಜನಲ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ಜಾಯಿನ್ ಎ ಲೀಡಿಂಗ್ ನೇಮ್ ಇನ್ ಎ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಆ್ಯಸ್ ಎನ್ ಅನಾಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಈ ಕಂಪ್ನಿ ಬಂದುಬಿಟ್ಟು ರಿಯಲ್ ಎಸ್ಟೇಟ್ ಕಂಪ್ನಿ ಆಗಿರುತ್ತಂತೆ ಸ್ನೇಹಿತರೆ. ಈ ರೋಲಲ್ಲಿ ಇನ್ ದಿಸ್ ರೋಲ್ ಯು ವಿಲ್ ಪ್ರೊವೈಡ್ ಎಸೆನ್ಷಿಯಲ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಆಪರೇಷನಲ್ ಸಪೋರ್ಟ್ ಟು ದ ಬ್ರೋಕರ್ಸ್ ಆ್ಯಂಡ್ ಮ್ಯಾನೇಜರ್ಸ್, ಹ್ಯಾಂಡ್ಲಿಂಗ್ ಡಾಕ್ಯುಮೆಂಟೇಷನ್, ಎಕ್ಸ್ಪೆನ್ಸ್ ರಿಪೋರ್ಟ್ಸ್, ಇನ್ವಾಯ್ಸ್ ಪ್ರೊಸೆಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಮೆಟೀರಿಯಲ್ಸ್ ಅಂತ ಕೊಟ್ಟಿದ್ದಾರೆ. ಈ ಜಾಬಲ್ಲಿ ಬ್ರೋಕರ್ಸ್ ಮತ್ತು ಮ್ಯಾನೇಜರ್ಸ್ ಎಲ್ಲ ಇರ್ತಾರಲ್ವ ಒಂದು ಕಂಪ್ನಿಯಲ್ಲಿ, ಆ ಮ್ಯಾನೇಜರ್ಸ್ಗೆ ನೀವು ಸಪೋರ್ಟ್ ಅನ್ನೋದು ಕೊಡಬೇಕಾಗಿರುತ್ತೆ. ಡಾಕ್ಯುಮೆಂಟ್ಸ್ ಅನ್ನೋದು ಮೈಂಟೈನ್ ಮಾಡಬೇಕಾಗಿರುತ್ತಂತೆ. ಎಕ್ಸ್ಪೆನ್ಸ್ ರಿಪೋರ್ಟ್ಸ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಇನ್ವಾಯ್ಸ್ ಪ್ರೊಸೆಸ್ನ ಮಾಡೋದು ಮತ್ತು ಮಾರ್ಕೆಟಿಂಗ್ ಫೈಲ್ಸ್ನ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಸೇಮ್ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ, ಮತ್ತು ಏನಾದರೂ ಡೇಟಾ ಎಂಟ್ರಿ ಟೈಪಿಂಗ್ ಇದ್ದರೆ ಅದನ್ನು ನೀವು ಟೈಪ್ ಮಾಡಬೇಕಾಗಿರುತ್ತೆ. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅನ್ನೋದು ನಿಮಗೆ ಇದ್ದರೆ ಸಾಕು ಅಂತ ಹೇಳ್ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಡೀಟೇಲ್ಸ್ಗೆ ಅಟೆನ್ಷನ್ ಮತ್ತು ಹೊಸದನ್ನು ಕಲಿಯೋ ಇಂಟ್ರೆಸ್ಟ್ ಏನಾದರೂ ನಿಮಗಿದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಶಿಫ್ಟ್ ಟೈಮಿಂಗ್ಸ್ ನೋಡಿದ್ರೆ ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೂ ನಿಮಗೆ ಕೆಲಸ ಅನ್ನೋದು ಇರುತ್ತೆ. ಆ ಶಿಫ್ಟ್ ಬೇಡ ಅಂದರೆ ನೈಟ್ 9 o'clock ನೀವು ಮಾರ್ನಿಂಗ್ 6 o'clockವರೆಗೂ ನೀವು ಈ ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ. ಹೈಬ್ರಿಡ್ ವರ್ಕ್ ಇದೆ. ಕೆಲವೊಂದು ಸಲ ನಿಮ್ಮನ್ನು ಆಫೀಸಿಗೆ ಸಹ ಇರ್ಬೋದು, ಬಟ್ ಆಲ್ಮೋಸ್ಟ್ ಇದು ವರ್ಕ್ ಫ್ರಮ್ ಹೋಮ್ ಜಾಬನ್ನೇ ಆಗಿರುತ್ತೆ. ಇಂಟ್ರೆಸ್ಟ್ ಇದ್ದರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ರೆಸ್ಪಾನ್ಸಿಬಿಲಿಟೀಸಲ್ಲಿ ಚೆಕ್ ಮಾಡಿದ್ರೆ ಪ್ರೊವೈಡ್ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಟು ಬ್ರೋಕರ್ಸ್ ಆ್ಯಂಡ್ ಮ್ಯಾನೇಜರ್ಸ್ ಇನ್ಕ್ಲೂಡಿಂಗ್ ಕ್ರಿಯೇಟಿಂಗ್ ಎಕ್ಸ್ಪೆನ್ಸ್ ರಿಪೋರ್ಟ್ಸ್, ಡ್ರಾಫ್ಟಿಂಗ್ ಅಗ್ರಿಮೆಂಟ್ಸ್, ಪ್ರೊಸೆಸಿಂಗ್ ಇನ್ವಾಯ್ಸಸ್, ಕ್ರಿಯೇಟಿಂಗ್ ಟೆಂಪ್ಲೇಟೆಡ್ ಮಾರ್ಕೆಟಿಂಗ್ ಮಟೀರಿಯಲ್ಸ್ ಆನ್ ಟೂರ್ ಬುಕ್ಸ್, ಡಾಕ್ಯುಮೆಂಟೇಷನ್, ಡೇಟಾ ಎಂಟ್ರಿ ಸೇಮ್ ಆಗಿರುತ್ತೆ ಸ್ನೇಹಿತರೆ. ಆಗಲೇ ನಾನು ಹೇಳಿದ್ನಲ್ಲ ನಿಮಗೆ, ಲೈಕ್ ಈ ಜಾಬ್ನಲ್ಲಿ ಬ್ರೋಕರ್ಸ್ ಮತ್ತು ಮ್ಯಾನೇಜರ್ಸ್ಗೆ ಡೈಲಿ ನೀವು ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಅನ್ನೋದು ಕೊಡಬೇಕಾಗಿರುತ್ತಂತೆ. ಎಕ್ಸ್ಪೆನ್ಸಿವ್ ರಿಪೋರ್ಟ್ಸನ್ನ ಕ್ರಿಯೇಟ್ ಮಾಡೋದು, ಅಗ್ರಿಮೆಂಟ್ಸ್ ಪ್ರಿಪೇರ್ ಮಾಡೋದು, ಹೆಲ್ಪ್ ಮಾಡೋದು, ಅಗ್ರಿಮೆಂಟ್ಸ್ ಪೇಪರ್ಸಲ್ಲಿ ಏನಾದರೂ ಡೇಟಾ ಇದ್ದರೆ ಅದನ್ನು ಟೈಪ್ ಮಾಡಿ ಕೊಡಬೇಕಾಗಿರುತ್ತೆ. ಇನ್ವಾಯ್ಸ್ ಪ್ರೊಸೆಸ್ ಮಾಡೋದು, ಮತ್ತು ಮಾರ್ಕೆಟಿಂಗ್ ಮೆಟೀರಿಯಲ್ಸ್ ಅನ್ನೋದು ರೆಡಿ ಮಾಡಬೇಕಾಗಿರುತ್ತೆ. ಡಾಕ್ಯುಮೆಂಟ್ಸ್ ಮತ್ತು ಫೈಲ್ಸನ್ನು ಪ್ರಾಪರಾಗಿ ಆರ್ಗನೈಸ್ ಮಾಡಿ ಮೈಂಟೈನ್ ಮಾಡಬೇಕಾಗಿರುತ್ತೆ. ಸೇಮ್ ಈ ಥರನೇ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಜಾಬ್ ಥರನೇ ಇರುತ್ತೆ ಸ್ನೇಹಿತರೆ. ಹಾಗೆ ಡೇಟಾ ಎಂಟ್ರಿ ವರ್ಕ್ ಸಹ ಇದೆ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಸಿಸ್ಟಮ್ಸ್ನಲ್ಲಿ ನೀವು ಇನ್ಫಾರ್ಮೇಷನ್ನ ಎಂಟರ್ ಮಾಡಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅಕ್ಯುರಸಿ ಮತ್ತು ಅಟೆನ್ಷನ್ ಎಲ್ಲ ಕರೆಕ್ಟಾಗಿ ಎಲ್ಲ ಡೇಟಾ ಎಲ್ಲ ನೀವು ಟೈಪ್ ಮಾಡಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಟೀಮ್ ಮೆಂಬರ್ಸ್ಗೆ ಬೇಕಾದರೆ ಇನ್ಫಾರ್ಮೇಷನ್ ಆನ್ಲೈನಲ್ಲಿ ರಿಸರ್ಚ್ ಮಾಡಿ ಕಲೆಕ್ಟ್ ಮಾಡಿ ಅದನ್ನು ಸಿಂಪಲ್ಲಾಗಿ ಸಮರೈಸ್ ಮಾಡಿ ಶೇರ್ ಮಾಡಬೇಕಾಗಿರುತ್ತೆ. ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್, ಆರ್ಗನೈಸೇಷನ್ ಸ್ಕಿಲ್ಸ್ ಎಲ್ಲ ನಿಮಗಿದ್ರೆ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಷ್ಟೇ ಆಗಿರುತ್ತೆ ಜಾಬ್ ಸಿಂಪಲ್ ಪ್ರೋಸೆಸ್. ಮತ್ತು ಫ್ರೆಷರ್ಸ್ಗೆ ಇವರು ಹೈರ್ ಮಾಡ್ತಿದ್ದಾರೆ, ಯಾಕಂದರೆ ಸಿಂಪಲ್ ವರ್ಕ್ ಇದೆ ಅಲ್ವಾ. ಸೊ ಅವರು ಟ್ರೈನಿಂಗ್ ಕೊಟ್ಟರೆ ನೀವು ಆರಾಮಾಗಿ ಕಲಿತ್ಕೊಂಡು ಈ ಜಾಬ್ ಅನ್ನೋದು ಮಾಡ್ಬೋದು ಅಂತ ಫ್ರೆಷರ್ಸ್ ಆರ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ಲಿ ಕ್ವಾಲಿಫಿಕೇಷನ್ ಚೆಕ್ ಮಾಡಿದ್ರೆ ಸ್ನೇಹಿತರೆ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು, ಯಾವುದೇ ಸ್ಟ್ರೀಮ್ ಆಗಿದ್ರು ಪರವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಅಪ್ಲೈ ಆಪ್ಷನ್ ಸಿಗುತ್ತಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಾರೆ ಸ್ನೇಹಿತರೆ. ಫಸ್ಟ್ ನೀವು ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ಐ ಅಗ್ರಿ ವಿತ್ ದ ರಿಕ್ರೂಟ್ಮೆಂಟ್ ಪ್ರೈವೇಸಿ ಟರ್ಮ್ಸ್ ಅನ್ನೋದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಪ್ರೊಫೈಲ್ ಅನ್ನೋದು ಓಪನ್ ಆಗುತ್ತೆ. ನಿಮ್ಮ ಹತ್ರ ಲಿಂಕ್ಡ್ಇನ್ ಏನಾದರೂ ಇದ್ದರೆ ಅಪ್ಲೈ ವಿತ್ ಲಿಂಕ್ಡ್ಇನ್ನ ಕ್ಲಿಕ್ ಮಾಡಿದ್ರೆ ಅದು ಜಸ್ಟ್ ಎಲ್ಲ ಡೀಟೇಲ್ಸ್ ಅನ್ನೋದು ಆಟೋಮೆಟಿಕ್ ಫಿಲ್ ಆಗಿರುತ್ತೆ. ಇಲ್ಲ ಅಂದರೆ ನೀವು ಮ್ಯಾನ್ಯಲಾಗಿ ಟೈಪ್ ಮಾಡಬೇಕಾಗಿರುತ್ತೆ. ಓಕೆ, ಫಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇದೆ. ಈ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ ಫಸ್ಟ್ ಲಾಸ್ಟ್ ನೇಮ್ ಅನ್ನೋದು ಹೇಳ್ತಿದ್ದಾರೆ. ಸೊ ನಿಮ್ಮ ಇನ್ಷಿಯಲ್ ಹಾಕಿ ನೆಕ್ಸ್ಟ್ ನೀವು ಫಸ್ಟ್ ನೇಮ್ ಅನ್ನೋದು ಹೇಳ್ತಿದ್ದಾರೆ. ಅಲ್ಲಿ
ನಿಮ್ಮ ನಿಮ್ಮ ನೇಮ್ ಅನ್ನೋದು ಆಗಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಲೈಕ್ ವಿ ಇನ್ಶಿಯಲ್ ಫಸ್ಟ್ ಆಗಿರುತ್ತೆ, ಸೆಕೆಂಡ್ ನೇಮ್ ಆ ರೀತಿ ಆಗಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಟೈಟಲಲ್ಲಿ ಕೇಳ್ತಿದ್ದಾರೆ, ನಿಮ್ಮದು ಡಾಕ್ಟರ, ಮಿಸ್ಟರ, ಮಿಸ್ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ನೋಡಿಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟು ಮಿಡಲ್ ನೇಮ್ ಕೇಳ್ತಿದ್ದಾರೆ, ಅದು ಸ್ಟಾರ್ ಮಾರ್ಕ್ ಇಲ್ಲ, ಸೊ ಯು ಕ್ಯಾನ್ ಜಸ್ಟ್ ಸ್ಕಿಪ್. ಪ್ರಿಫರ್ಡ್ ಫಸ್ಟ್ ನೇಮ್ ಅಂತ ಕೇಳ್ತಿದ್ದಾರೆ, ಸ್ಟಾರ್ ಮಾರ್ಕ್ ಇದೆ ಅಲ್ವಾ, ಸೊ ನೀವು ಅದು ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳ್ತಿದ್ದಾರೆ, ನೆಕ್ಸ್ಟ್ ಫೋನ್ ನಂಬರ್ ಕೇಳ್ತಿದ್ದಾರೆ, ಅದನ್ನು ಸಹ ವ್ಯಾಲಿಡ್ ಆಗಿರುವಂತಹ ನಂಬರ್ ಮತ್ತು ಇಮೇಲ್ ಅಡ್ರೆಸ್ನ ಹಾಕೋಕ್ಕೆ ಟೈಪ್ ಮಾಡಿ ಸ್ನೇಹಿತರೆ. ಪ್ಲೀಸ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು, ಆರ್ ಯು ಅವೇರ್ ಆಫ್ ಕಾಂಟ್ರಾಕ್ಚುಯಲ್ ಕೇಸಸ್ ಆ ಥರ ಎಲ್ಲ ಕೇಳ್ತಿದ್ದಾರೆ. ನೋಡಿ ಏನಾದರೂ ಎಸ್ ಹಾಕಿ, ಇಲ್ಲ ನೋ ಹಾಕಿ. ನಾನು ಆಲ್ಮೋಸ್ಟ್ ಎಲ್ಲ ನೋ ಹಾಕಿದ್ದೀನಿ. ಈ ಕಂಪ್ನಿಯಲ್ಲಿ ಏನಾದರೂ ನೀವು ಫಸ್ಟ್ ಏನಾದರೂ ಕೆಲಸ ಮಾಡಿದ್ರಾ ಏನು ಅಂತೆಲ್ಲ ಕ್ಲಿಯರಾಗಿ ಕೇಳ್ತಿದ್ದಾರೆ ಸ್ನೇಹಿತರೆ. ಏನಾದರೂ ಕೆಲಸ ಮಾಡಿದರೆ ಎಸ್ ಹಾಕಿಲ್ಲ, ನೋ ಹಾಕಿ. ಈ ಕಂಪ್ನಿ ನೆಕ್ಸ್ಟ್ ಐ ಹ್ಯಾವ್ ಬಿನ್ ರಿಫರ್ಡ್, ಯಾರಾದರೂ ಲೈಕ್ ರಿಫರ್ ಮಾಡಿದ್ದಾರೆ ನಿಮಗೆ ಜಾಬ್ ಅಂತ ಕೇಳ್ತಿದ್ದಾರೆ, ಅದಕ್ಕೆ ಸಹ ನೋ ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿ ಡಿಸೈರ್ಡ್ ಬೇಸ್ ಸ್ಯಾಲ್ರಿ ಅಂತಿದೆ ಅಲ್ವಾ, ಅಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ, ಅದನ್ನು ಸಹ ಹಾಕಿ. ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿದರೆ ಅಪ್ಲೋಡ್ ರೆಸ್ಯೂಮ್, ಅಪ್ಲೋಡ್ ಕವರ್ ಲೆಟರ್ ಅಂತಿದೆ ಅಲ್ಲ, ಯಾವುದಾದ್ರೂ ಒಂದು ನೀವು ಹಾಕಬೇಕಾಗಿರುತ್ತೆ. ನಾನಿಲ್ಲಿ ರೆಸ್ಯೂಮ್ ಹಾಕಿದ್ದೀನಿ ಸ್ನೇಹಿತರೆ. ಓಕೆ, ಈ ಸಿಗ್ನೇಚರ್ ಅಂತಿದೆ ಅಲ್ವಾ, ಅಲ್ಲೂ ಸಹ ಅಷ್ಟೇ ಸೇಮ್ ನಿಮ್ಮ ನೇಮ್ ಮತ್ತು ಇನ್ಶಿಯಲನ್ನು ಹಾಕಿದ್ರೆ ಅದು ತಗೊಳುತ್ತೆ ಸ್ನೇಹಿತರೆ. ನೀವು ನೋಡ್ಬೋದು ವಿಡಿಯೋಲಿ ನಾನು ನೋಡಿಸ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಟು ರಿಸೀವ್ ಅಪ್ಡೇಟ್ಸ್ ಅಂತಿದೆ ಅಲ್ವಾ, ಅದನ್ನೆಲ್ಲ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಈ ರೀತಿ ಎಲ್ಲ ಕ್ಲಿಯರಾಗಿ ಸ್ಟಾರ್ ಇರೋವಂಥ ಫೀಲ್ಡ್ಸ್ನ ನೀವು ಕರೆಕ್ಟಾಗಿ ಹಾಕಿದ್ರೆ ಅದು ತಗೊಳುತ್ತೆ ಸ್ನೇಹಿತರೆ. ಸೊ ನೀವು ಸ್ಟಾರ್ ಇರೋ ಯಾವ ಮಿಸ್ ಮಾಡಿಬಿಡಿ. ಓಕೆ, ಇಲ್ಲಿ ನೋಡ್ಬೋದು ಈ ಸಿಗ್ನೇಚರ್ ಸಹ ಆಯಿತು. ನೆಕ್ಸ್ಟ್ ಈಗ ಇಲ್ಲಿ ನಾನು ಅಪ್ಲೋಡ್ ರೆಸ್ಯೂಮ್ ಅನ್ನೋದಿದೆ, ಅದನ್ನು ಸಹ ನಾನೀಗ ಹಾಕ್ತಿದ್ದೀನಿ. ಜಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಅದು ಒಂದು 2-3 ಸೆಕೆಂಡ್ಸ್ ಟೈಮ್ ತೊಗೊಂಡು ನಂತರ ನಿಮಗೆ ಫೈಲ್ ಮ್ಯಾನೇಜರ್ ಅನ್ನೋದು ಓಪನ್ ಆಗುತ್ತೆ. ಫೈಲ್ ಮ್ಯಾನೇಜರ್ ಅಂದರೆ ನಿಮ್ಮ ಫೋನಲ್ಲಿರುತ್ತಲ್ವ, ಆ ಫೈಲ್ ಮ್ಯಾನೇಜರ್ ಅನ್ನೋದು ಓಪನ್ ಆಗುತ್ತೆ. ಅಲ್ಲಿ ಡಾಕ್ಯುಮೆಂಟ್ಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರೆಸ್ಯೂಮ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು ಸೇಮ್ ಪ್ರೊಸೀಜರ್ ನೀವು ನಿಮ್ಮ ಫೋನಲ್ಲಿ ನೋಡ್ತಾ ಯೂಸ್ ಮಾಡ್ಕೋಬೋದು. ಅಪ್ಲೋಡಿಂಗ್ ಅಂತ ಆಗಿಬಿಟ್ಟು ಇಲ್ಲಿ ಡನ್ ಅಂತ ಬಂದಿದೆ ನೋಡಿ, ಸೇವ್ಡ್ ಆಗಿದೆ ಅಲ್ವಾ, ಈ ರೀತಿ ಆದರೆ ಸಾಕು ಸ್ನೇಹಿತರೆ. ಇದಾದಮೇಲೆ ಸಬ್ಮಿಟ್ ಕೊಟ್ಟರೆ ಅದು ನೆಕ್ಸ್ಟ್ ನಿಮಗೆ ಯು ಆರ್ ಆಲ್ ಸೆಟ್ ಅಂತ ಹೇಳ್ಬಿಟ್ಟು ನಿಮ್ಮ ನೇಮ್ ಹಾಕ್ತಾರೆ, ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಫಾರ್ ದಿಸ್ ಜಾಬ್ ಅಂತ ಸಹ ನಮಗೆ ಇಲ್ಲಿ ಕೊಡ್ತಾರೆ. ಆಗಿದ ತಕ್ಷಣ ನೆಕ್ಸ್ಟ್ ನಿಮಗೆ ಇಮೇಲ್ ಸಹ ಬರುತ್ತೆ ಸ್ನೇಹಿತರೆ, ಇಲ್ಲಿ ನೀವು ಚೆಕ್ ಮಾಡ್ಬೋದು. ಯುವರ್ ರೀಸೆಂಟ್ ಜಾಬ್ ಅಪ್ಲಿಕೇಶನ್ ಫಾರ್ ಅನಲಿಸ್ಟ್ 1 ರೀಜನಲ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಅಂತ, ಥ್ಯಾಂಕ್ ಯು ಫಾರ್ ಟೇಕಿಂಗ್ ಟೈಮ್ ಟು ಅಪ್ಲೈ ಫಾರ್ ದಿಸ್ ಪೊಸಿಷನ್ ಅಂತ ಕೇಳಿದ್ದಾರೆ. ನಿಮ್ಮ ಅಪ್ಲಿಕೇಶನ್ ನಾವು ರಿವ್ಯೂ ಮಾಡಿ ನಿಮ್ಮನ್ನು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಓಕೆ, ನೀವು ಚೆಕ್ ಮಾಡ್ಬೋದು. ಇಷ್ಟೇ ಆಗಿರುತ್ತೆ ಜಾಬ್ ಮಾಹಿತಿ, ಜೆನ್ಯೂನ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಯಾರೆಲ್ಲ ಜಾಬ್ ನೀಡ್ಫುಲ್ ಇರ್ತಾರೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಜಾಬ್ಸ್ ತುಂಬಾ ತರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಬಾಯ್.